Hello everyone, welcome for the course Financial Accounting First, subject code 20 CP12T, first semester. This is the unit 2 of the session 2. Myself Manjula K, senior grade lecturer, Diggerer Government Polytechnic, Davanagere. I will explain once again regarding the previous session contents. In previous session, I explained regarding the introduction of the journal entry, meaning of the journal entry, definition of the journal entry, and uses of the journal entry, and also I already explained regarding the pro forma of the journal entries. The contents of this session is the steps required for passing the journal entries and recording of the simple and compound journal entries in journal book. Before going to the contents of the second session, the first, once again, we have to know about the learning objective of the course. From this course, the student know the basic knowledge of the financial accounting, familiarize with the basic term of the accounting, familiarize with the method of the recording various business transactions, acquire the necessary skill to maintain the various books of accounts. So these are the main learning objective of the course from the subject. Next one is the contents of the second session. In contents of the second section, the first content is the steps included in journalizing. So here first we should ascertain the two accounts included in the transaction. You already know that in each transaction we find at least two accounts. So here we have to understand the meaning of the transaction. After that we have to recognize the accounts included in the transaction. ನಾವು ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಜರ್ನಲೈಸ್ ಮಾಡೋದಕ್ಕಿಂತ ಮೊದಲು ಕೊಟ್ಟಿರುವಂತಹ ಟ್ರಾನ್ಸಾಕ್ಷನನ್ನು ಮೊದಲು ಅರ್ಥ ಮಾಡಿಕೊಂಡು ಆ ಟ್ರಾನ್ಸಾಕ್ಷನ್ ಇರುವಂತಹ ಅಕೌಂಟನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂತ ಒಂದು ಟ್ರಾನ್ಸಾಕ್ಷನ್ ಇದೆ ಅಂದ್ಕೊಳ್ಳಿ. ಸೊ ಆ ಒಂದು ಟ್ರಾನ್ಸಾಕ್ಷನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಗೂಡ್ಸನ್ನು ನಗದಿಗೆ ಖರೀದಿ ಮಾಡಿದ್ದೀವಿ ಅಂದರೆ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಸೊ ದಿಸ್ ಇಸ್ ದ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ನ ಅರ್ಥ ಮಾಡಿಕೊಂಡು ಆ ಟ್ರಾನ್ಸಾಕ್ಷನಲ್ಲಿರುವಂತಹ ಅಕೌಂಟನ್ನು ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಈ ಒಂದು ಟ್ರಾನ್ಸಾಕ್ಷನ್ ಈಗ ನಾನು ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ ಈ ಎರಡು ಅಕೌಂಟ್ ಬರುತ್ತೆ, ಒಂದು ಪರ್ಚೇಸ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟು. ಸೆಕೆಂಡ್ ಸ್ಟೆಪ್, ವಿ ಶುಡ್ ಫೈಂಡ್ ಔಟ್ ದ ವಿಚ್ ಪ್ಲಸ್ ಆಫ್ ದಿ ಅಕೌಂಟು. ನಾವು ಅಕೌಂಟನ್ನು ಫೈಂಡ್ ಔಟ್ ಮಾಡಿ ಆದಮೇಲೆ ಆ ಅಕೌಂಟು ಯಾವ ಕ್ಲಾಸ್ ಆಫ್ ಅಕೌಂಟಲ್ಲಿ ಬರುತ್ತೆ ಅನ್ನೋದನ್ನು ನಾವು ಏನು ಮಾಡಬೇಕು, ಅದನ್ನು ಫೈಂಡ್ ಔಟ್ ಮಾಡಬೇಕು. ಬಿಕಾಸ್ ಇನ್ ಕ್ಲಾಸ್ ಆಫ್ ಅಕೌಂಟ್ ವಿ ಫೈಂಡ್ 3 ಅಕೌಂಟ್. ದ ಫಸ್ಟ್ ಒನ್ ಇಸ್ ದ ಪರ್ಸನಲ್ ಅಕೌಂಟ್, ಸೆಕೆಂಡ್ ಒನ್ ಇಸ್ ದ ರಿಯಲ್ ಅಕೌಂಟ್, ಥರ್ಡ್ ಒನ್ ಇಸ್ ದ ನಾಮಿನಲ್ ಅಕೌಂಟು. ಈ 3 ಅಕೌಂಟಲ್ಲಿ ಯಾವ ಅಕೌಂಟಿನ ಒಳಗಡೆ ಬರುತ್ತೆ ಅನ್ನೋದನ್ನು ನಾವು ಏನು ಮಾಡಬೇಕು, ಅದನ್ನು ಫೈಂಡ್ ಔಟ್ ಮಾಡಬೇಕು. ನಾನು ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ 2 ಅಕೌಂಟ್ ಇದೆ, ಒಂದು ಪರ್ಚೇಸ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟು. ಪರ್ಚೇಸು ಯಾವ ಅಕೌಂಟಲ್ಲಿ ಬರುತ್ತೆ ಅನ್ನೋದು ತಿಳಿಯೋದಕ್ಕಿಂತ ಮೊದಲು ಅದರ ನೇಚರ್ ಆಫ್ ಅಕೌಂಟ್ ಮಸ್ಟ್ ಬಿ ನಾವು ಬೈ ಯು ಅಂತ ಹೇಳ್ಬೋದು. ಮೊದಲು ನಾವು ನೇಚರ್ ಆಫ್ ಅಕೌಂಟನ್ನು ಫೈಂಡ್ ಔಟ್ ಮಾಡಬೇಕು. ಪರ್ಚೇಸ್ ಇಸ್ ದ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಆ ಒಂದು ಅಕೌಂಟನ್ನು ನಾವು ನಾಮಿನಲ್ ಅಕೌಂಟಲ್ಲಿ ತೊಗೋಬೇಕಾಗುತ್ತೆ. ಮತ್ತು ನಾಮಿನಲ್ ಅಕೌಂಟ್ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಶ್ ಈಸ್ ದ ಅಸೆಟ್ ಅಂತ. ಕ್ಯಾಶ್ ನೇಚರ್ ಏನಪ್ಪ ಅಂತಂದರೆ ಅದು ಅಸೆಟ್ ಆಗಿರೋದ್ರಿಂದ ಆಲ್ ದ ಅಸೆಟ್ಸ್ ಆರ್ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್ ಅಂತ ಹೇಳ್ಬೋದು. ರಿಯಲ್ ಅಕೌಂಟ್ ರಿಲೇಟ್ಸ್ ಟು ದ ಅಸೆಟ್ಸ್ ಆಫ್ ದಿ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ಲಾಸ್ ಆಫ್ ಅಕೌಂಟಿನ ಒಂದು ಕ್ಲಾಸಸನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ವಿ ಶುಡ್ ಅಸರ್ಟೈನ್ ದಿ ವಿಚ್ ರೂಲ್ಸ್ ಆಫ್ ದಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಪ್ಲಿಕೇಬಲ್ ಟು ದ ಅಕೌಂಟ್ಸ್ ಅಂತ ಹೇಳ್ಬಿಟ್ಟು ನಾವು ರೂಲ್ಸನ್ನು ಅಪ್ಲೈ ಮಾಡಬೇಕಾಗುತ್ತೆ. ಕ್ಲಾಸ್ ಆಫ್ ಅಕೌಂಟನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ಆ ಪ್ರತಿ ಕ್ಲಾಸಿನ ಒಂದು ರೂಲ್ಸನ್ನು ನಾವು ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಪರ್ಚೇಸ್ ಅಕೌಂಟು ಯಾವ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ದೆ, ನಾಮಿನಲ್ ಅಕೌಂಟಿಗೆ ಬರುತ್ತೆ. ನಾಮಿನಲ್ ಅಕೌಂಟ್ ರೂಲ್ಸ್ ಏನಿರುತ್ತೆ, ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆ್ಯಂಡ್ ಕ್ರೆಡಿಟ್ ದಿ ಇನ್ಕಮ್ ಆರ್ ಗೇನ್ ಅಂತ ಹೇಳುತ್ತೆ. ಸೊ ಎಲ್ಲ ಎಕ್ಸ್ಪೆನ್ಸು ಅಥವಾ ಲಾಸ್ ಇತ್ತು ಅಂದರೆ ಅದನ್ನು ನೀವು ಡೆಬಿಟ್ ಮಾಡಬೇಕಾಗುತ್ತೆ ನಾಮಿನಲ್ ಅಕೌಂಟ್ ರೂಲ್ಸ್ ಪ್ರಕಾರ. ಏನಾದರೂ ಇನ್ಕಮ್ಮು ಅಥವಾ ಗೇನ್ಸ್ ಇತ್ತಂದರೆ ಅದನ್ನು ನಾವು ಕ್ರೆಡಿಟನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲಲ್ಲಿ ಪರ್ಚೇಸ್ ಅನ್ನೋದು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಪರ್ಚೇಸ್ ಅಕೌಂಟನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ಕ್ಯಾಶ್ ಅಸೆಟ್ ಆಗಿರೋದ್ರಿಂದ ರಿಯಲ್ ಅಕೌಂಟ್ ರೂಲ್ಸನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ನಾವು ಪರ್ಚೇಸ್ ಮಾಡಿರೋದ್ರಿಂದ ನಮ್ಮಿಂದ ಕ್ಯಾಶ್ ಹೋಗಿರುತ್ತೆ. ಸೊ ಕ್ಯಾಶನ್ನು ಏನು ಮಾಡಬೇಕಾಗುತ್ತೆ? ಕ್ರೆಡಿಟನ್ನು ಮಾಡಬೇಕಾಗುತ್ತೆ. ಫೈನಲಿ ಎಂಟ್ರಿ ಶುಡ್ ಬಿ ಪಾಸ್ಡ್ ಇನ್ ದ ಜರ್ನಲ್. ಸೊ ಆಫ್ಟರ್ ಆಲ್ ದ ಫಸ್ಟ್ 4 process, finally we have to debit and credit the transaction in a journal book. That is the passed the transaction in a journal book, like purchase account debited to cash account, like this. So by following the various steps, we can journalize the given transaction in journal book. So these are the steps included in. Next, content of the journal entry is recording of the simple journal entries in a journal book. A simple journal entry has 2 rows. One is the debit entry and second one is the credit entry. First one example here, the Gopal commenced business with cash rupees 5,000. Here ಈ ಒಂದು ಟ್ರಾನ್ಸಾಕ್ಷನನ್ನು ಮೊದಲು ನಾವು ಅರ್ಥ ಮಾಡಬೇಕಾಗುತ್ತೆ ಬೈ ಫಾಲೋಯಿಂಗ್ ದ ವೇರಿಯಸ್ ಸ್ಟೆಪ್ಸ್ ಆಫ್ ದಿ ಜರ್ನಲೈಸಿಂಗ್ ರೂಲ್ಸಿನ ಒಂದು ಸ್ಟೆಪ್ಸನ್ನು ನಾವಿಲ್ಲಿ ಫಾಲೋ ಮಾಡೋಣ. ಫಸ್ಟು ಈ ಒಂದು ಟ್ರಾನ್ಸಾಕ್ಷನ್ ಅರ್ಥ ಮಾಡಿಕೊಳ್ಳೋಣ. ಗೋಪಾಲ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 5,000. ಗೋಪಾಲ್ ಅನ್ನುವಂತಹ ಪರ್ಸನ್ನು 5,000ಇಂದ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಸೊ ದಿಸ್ ಈಸ್ ದ ಓಪನಿಂಗ್ ಟ್ರಾನ್ಸಾಕ್ಷನ್ ಆಫ್ ಎ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ದೇರ್ ಇಸ್ ಎ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಓನರ್ ಆ್ಯಂಡ್ ದ ಬಿಸ್ನೆಸ್ ಅಂತ ಹೇಳ್ಬೋದು. ಈ ಒಂದು ಬಿಸ್ನೆಸ್ಸು ಮತ್ತು ಓನರಿನ ಮಧ್ಯೆ ನಡೆಯುವಂತಹ ಇದೊಂದು ಓಪನಿಂಗ್ ಟ್ರಾನ್ಸಾಕ್ಷನ್ ಆಗಿದೆ. ಈ ಒಂದು ಟ್ರಾನ್ಸಾಕ್ಷನಲ್ಲಿ ಇರುವಂತಹ ಅಕೌಂಟ್ಗಳು ಯಾವ್ಯಾವುದು? ಒಂದು ಕ್ಯಾಶ್, ಒನ್ ಅಕೌಂಟ್ ಇಸ್ ದ ಕ್ಯಾಶ್ ಅಂತ ಒಂದು ಅಕೌಂಟ್ ಬರುತ್ತೆ. ಇನ್ನೊಂದು ಈ ಕ್ಯಾಶನ್ನು ಯಾರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ? ಗೋಪಾಲ್ ಈಸ್ ಎ ಓನರ್. ದ ಓನರ್ ಜನರಲಿ ದ ಬಿಸ್ನೆಸ್ ಹ್ಯಾಸ್ ಎ ಸಪ್ರೇಟ್ ಎಂಟಿಟಿ. ಬಿಸ್ನೆಸ್ಸಿಗೆ ತನ್ನದೇ ಆದಂಥ ಒಂದು ಅಸ್ತಿತ್ವ ಇರೋದ್ರಿಂದ ನಾವು ಗೋಪಾಲ್ ಈಸ್ ಎ ಗೀವರ್ ಅಂತ ಹೇಳ್ಬಿಟ್ಟು ಗೋಪಾಲ್ ಅಕೌಂಟನ್ನು ಓಪನ್ ಮಾಡೋಂಗಿಲ್ಲ. ಸೊ ದಿಸ್ ಕ್ಯಾಶ್ ಕಾಂಟ್ರಿಬ್ಯೂಟೆಡ್ ಬೈ ದ ಗೋಪಾಲ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಪಿಟಲ್. ಸೊ ದಟ್ ವಿ ಹ್ಯಾವ್ ಟು ಓಪನ್ ಎ ಕ್ಯಾಪಿಟಲ್ ಅಕೌಂಟನ್ನು ನಾವು ಓಪನನ್ನು ಮಾಡಬೇಕಾಗುತ್ತೆ. ಸೊ ಇನ್ ಗಿವನ್ ಟ್ರಾನ್ಸಾಕ್ಷನ್ ವಿ ಫೈಂಡ್ 2 ಅಕೌಂಟ್. ದ ಫಸ್ಟ್ ಒನ್ ಇಸ್ ದ ಕ್ಯಾಶ್ ಅಕೌಂಟ್, ಸೆಕೆಂಡ್ ಒನ್ ಇಸ್ ದ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ರೂಲ್ಸ್ ಪ್ರಕಾರ ನಾವು ಈ ಒಂದು ಕ್ಲಾಸ್ ಆಫ್ ಅಕೌಂಟನ್ನು ಫೈಂಡ್ ಔಟ್ ಮಾಡಿ. ಕ್ಯಾಶ್ ಅಕೌಂಟ್ ಈಸ್ ಕಮ್ಸ್ ಅಂಡರ್ ದಿ real account because the cash is the asset and the capital indicate the proprietor or the owner, so that it is comes under the personal account ಅಲ್ಲಿ ಬರುತ್ತೆ ಯಾವುದು? ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ದಿ ರೂಲ್ಸ್ ಫಾರ್ ಡೆಬಿಟಿಂಗ್ ಆ್ಯಂಡ್ ಕ್ರೆಡಿಟಿಂಗ್ ದ ಕ್ಯಾಶ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟು ಮತ್ತು ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಡೆಬಿಟು ಮತ್ತು ಕ್ರೆಡಿಟನ್ನು ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ದ ರೂಲ್ಸ್ ಆಫ್ ದಿ ಕ್ಲಾಸಸ್ ಆಫ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟು ರಿಯಲ್ ಅಕೌಂಟಲ್ಲಿ ಬರೋದ್ರಿಂದ ಕ್ಯಾಶ್ ವೆದರ್ ದ ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್ ಆರ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್ ಅನ್ನೋದನ್ನು ಥಿಂಕ್ ಮಾಡಬೇಕಾಗುತ್ತೆ. ಬಿಕಾಸ್ ರಿಯಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಯರ್ ದ ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಪಿಟಲ್. ಹಾಗಾಗಿ ಕ್ಯಾಶ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ. ಹೂ ಇಸ್ ದ ಗಿವರ್ ಆಫ್ ದಿ ಕ್ಯಾಶ್? ಈ ಕ್ಯಾಶನ್ನು ಯಾರು ಕೊಟ್ಟರು? ಓನರು. ಸೊ ಓನರ್ ಈಸ್ ಗಿವ್ ದಿಸ್ ಕ್ಯಾಶ್ ಇನ್ ಟರ್ಮ್ಸ್ ಆಫ್ ದಿ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಕೌಂಟ್ gives the benefit, gives the cash. So capital account is to be credited under the first simple journal entry. Okay, next one simple journal entry is the paid into the bank rupees 1,000. So here the some amount paid to the bank, or this transaction is also be given as the amount deposited into the bank ಅಂತಲೂ ಕೊಡ್ಬೋದು. ಪೇಡ್ ಇಂಟು ದ ಬ್ಯಾಂಕ್ ಅನ್ನೋ ಬದಲಿ ಡೆಪಾಸಿಟೆಡ್ ಕ್ಯಾಶ್ ಇಂಟು ದ ಬ್ಯಾಂಕ್ ಅಂತಲೂ ಕೊಡ್ಬೋದು. ಎರಡು ಒಂದೇ ಅರ್ಥವನ್ನು ಕೊಡುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ ಸಮ್ ಅಮೌಂಟ್ 1,000 ರೂಪಿ ಕ್ಯಾಶನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಲಾಗಿದೆ. 1,000 ರೂಪಿ ಕ್ಯಾಶನ್ನು ಬ್ಯಾಂಕಿಗೆ
ಕೊಡಲಾಗಿದೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಈ ಟ್ರಾನ್ಸಾಕ್ಷನಿಗೆ ಬರುವಂತಹ 2 ಅಕೌಂಟ್ ಯಾವುದಪ್ಪ ಅಂದರೆ ಬ್ಯಾಂಕ್ ಅಂತ ಒಂದು ಅಕೌಂಟ್ ಬರುತ್ತೆ, ಅಲ್ಲಿ ನೇರವಾಗಿ ಕಾಣುತ್ತೆ ನಮಗೆ. ಬ್ಯಾಂಕ್ ಅಕೌಂಟ್ ಅಂತ ಒಂದು ಬರುತ್ತೆ, ಇನ್ನೊಂದು ನಾವೇನು ಕೊಡ್ತಾ ಇದ್ದೀವಿ, ಅಮೌಂಟನ್ನು ಕೊಡ್ತಿದ್ದೀವಿ. ಸೊ ಅವಾಗ ಕ್ಯಾಶ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಕ್ಯಾಶ್ ಅಕೌಂಟು ಮತ್ತು ಬ್ಯಾಂಕ್ ಅಕೌಂಟ್ 2 ಬಂತು. ಈ ಯಾವ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಯಾವ ಅಕೌಂಟನ್ನು ಕ್ರೆಡಿಟನ್ನು ಮಾಡಬೇಕು ಅನ್ನೋದನ್ನು ನಾವು ಕ್ಲಾಸಸ್ ಆಫ್ ಅಕೌಂಟನ್ನು ಫೈಂಡ್ ಔಟ್ ಮಾಡೋದ್ರ ಮೂಲಕ ಮಾಡ್ಬೋದು. ಸೊ ಬ್ಯಾಂಕ್ ಅಕೌಂಟು ಅದು ಪರ್ಸನಲ್ ಅಕೌಂಟ್ ಆಗಿರುತ್ತೆ, ರಿಸೀವರ್ ಆಫ್ ದಿ ಕ್ಯಾಶ್. ಸೊ ಹಾಗಾಗಿ ನಾವು ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್ ಆ್ಯಸ್ ಪರ್ ದಿ ರಿಯಲ್ ಅಕೌಂಟ್ ಪ್ರಕಾರ. ಕ್ರೆಡಿಟ್ ವಿಚ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್ ಅಂತ ಹೇಳುತ್ತೆ, ಅದರ ಪ್ರಕಾರ ನಾವು ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ₹1000. ಸೊ ಇದರ ಅರ್ಥ ಏನು, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹1000. ಸೊ ದಿಸ್ ಇಸ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ. ನಾವು ಸಮ್ ಗೂಡ್ಸನ್ನು ₹1000 ಕ್ಯಾಶನ್ನು ಪೇ ಮಾಡಿಬಿಟ್ಟು ಪರ್ಚೇಸನ್ನು ಮಾಡಿದ್ದೀವಿ, ಬಾಟ್ ಮಾಡಿದ್ದೀವಿ ಅಂತ ಇದರ ಅರ್ಥವನ್ನು ಕೊಡುತ್ತೆ. ಈ ಒಂದು ಟ್ರಾನ್ಸಾಕ್ಷನ್ ಬರುವಂಥ ಅಕೌಂಟ್ ಯಾವುದು, 2 ಅಕೌಂಟ್ಸ್ ಯಾವ್ಯಾವಪ್ಪ ಅಂದರೆ, ಫಸ್ಟ್ ಒನ್ ಇಸ್ ದ ಪರ್ಚೇಸ್ ಅಕೌಂಟ್, ಸೆಕೆಂಡ್ ಒನ್ ಇಸ್ ದ ಕ್ಯಾಶ್ ಅಕೌಂಟ್. ಸೊ ಪರ್ಚೇಸ್ ಅಕೌಂಟ್ ಇಂಡಿಕೇಟ್ ದಿ ಎಕ್ಸ್ಪೆನ್ಸ್ ಆ್ಯಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್ಸ್ ಪ್ರಕಾರ ನಾವೇನು ಮಾಡಬೇಕಾಗುತ್ತೆ, ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಸೊ ಕ್ಯಾಶನ್ನು ನಾವು ಗೂಡ್ಸ್ ಪರ್ಚೇಸ್ ಮಾಡಿರೋದಕ್ಕೆ ಪೇ ಮಾಡಿರೋದ್ರಿಂದ ಕೊಟ್ಟಿರೋದ್ರಿಂದ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ರೆಕಾರ್ಡಿಂಗ್ ಆಫ್ ದಿ ಕಾಂಪೌಂಡ್ ಜರ್ನಲ್ ಎಂಟ್ರಿ. ಸೊ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂದರೆ ಏನು, ಮೊದಲು ಅರ್ಥ ಮಾಡ್ಕೋಬೇಕು. ಎ ಕಾಂಪೌಂಡ್ ಜರ್ನಲ್ ಎಂಟ್ರಿ ಆರ್ ಎ ಕಂಬೈನ್ಡ್ ಜರ್ನಲ್ ಎಂಟ್ರಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ದಿ ಕಂಬೈನ್ಡ್ ಜರ್ನಲ್ ಎಂಟ್ರಿ. ಸೊ ಇಟ್ ಮೇ ಬಿ ಪಾಸ್ಡ್ ವೆನ್ ಎವರ್ ದ 2 or more transactions of the same nature taken place on the same day. ಸೊ ಒಂದೇ ದಿನ ಒಂದೇ ನೇಚರ್ ಇರುವಂತಹ ಟ್ರಾನ್ಸಾಕ್ಷನ್ ನಡೆದಿದ್ದರೆ ಅವುಗಳನ್ನೆಲ್ಲ ನಾವು ಒಂದೇ ಜರ್ನಲ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಹೇಳ್ಬೋದು. ಒಂದೇ ರೀತಿಯ ಟ್ರಾನ್ಸಾಕ್ಷನ್ ಒಂದೇ ದಿನ ನಡೆದಾಗ ಅವನ್ನೆಲ್ಲ ಸೇರಿಬಿಟ್ಟು ಒಂದೇ ಒಂದು ಜರ್ನಲ್ ಎಂಟ್ರಿನ ಪಾಸ್ ಮಾಡೋದಕ್ಕೆ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಥವಾ ಕಂಬೈನ್ಡ್ ಜರ್ನಲ್ ಎಂಟ್ರಿ ಅಂತ ಹೇಳಬಹುದು. ಹಿಯರ್ ಇಸ್ ಒನ್ ಎಕ್ಸಾಂಪಲ್ ಇಸ್ ಗಿವನ್. ಒಂದು ಎಕ್ಸಾಂಪಲ್ ಇದೆ, ಏನು, on 1st October 2019 ರೇಷ್ಮಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ದ ಫಾಲೋಯಿಂಗ್. ರೇಷ್ಮಾ ಅನ್ನೋವರು ಅಕ್ಟೋಬರ್ 1ರಲ್ಲಿ ಏನು ಮಾಡಿದರೆ, ಒಂದು ಬಿಸ್ನೆಸ್ಸನ್ನು ಈ ಕೆಳಗಿನ ಒಂದು ಇನ್ಫಾರ್ಮೇಷನಿಂದ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ಏನೇನು, ಫಸ್ಟು ಕ್ಯಾಶ್ ಇನ್ ಹ್ಯಾಂಡ್, ಅವ್ರ ಹತ್ರ ಇರುವಂಥ ಕ್ಯಾಶನ್ನು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಕ್ಯಾಶ್ ಅಟ್ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅವ್ರ ಹತ್ರ, ಅದು ₹30,000. ಸೊ ಆ ಒಂದು ಅಮೌಂಟು ಮತ್ತು ಪ್ಲಸ್ ಅವ್ರ ಹತ್ರ ಒಂದು ಫರ್ನಿಚರ್ ಇರುತ್ತೆ, ಆ ಫರ್ನಿಚರ್ $20,000. ಇಷ್ಟನ್ನು ಯೂಸ್ ಮಾಡಿಬಿಟ್ಟು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್, ಅವ್ರ ಹತ್ರ ಇರುವಂಥ ಕ್ಯಾಶು, ಬ್ಯಾಂಕಲ್ಲಿರುವಂಥ ಕ್ಯಾಶು $30,000 ಮತ್ತು ಜೊತೆಗೆ ಅವರಲ್ಲಿ ಒಂದು ಫರ್ನಿಚರ್ ಇರುತ್ತೆ $20,000 ವರ್ತ್. ಇಷ್ಟನ್ನು ಯೂಸ್ ಮಾಡಿಬಿಟ್ಟು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಇರುವಂತಹ ಅಕೌಂಟ್ ಯಾವುದು, ಫಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಕೌಂಟು, ಕ್ಯಾಶ್ ಅಟ್ ಬ್ಯಾಂಕ್ ಎರಡನೇ ಅಸೆಟ್ಟು, ಮತ್ತು ಫರ್ನಿಚರ್ ಥರ್ಡ್ ಒನ್. ಓಕೆ, ಕ್ಯಾಶು ಮತ್ತು ಬ್ಯಾಂಕ್ ಬ್ಯಾಲೆನ್ಸು ಮತ್ತು ಫರ್ನಿಚರ್ 3 ಅಸೆಟ್ಟಿಂದ ಅವರು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಈ 3 ಅಸೆಟ್ ಏನಾಗುತ್ತೆ, ಅವು ಬಿಸ್ನೆಸ್ಸಿಗೆ ಬರೋದ್ರಿಂದ ಅವುಗಳನ್ನೆಲ್ಲ ನಾವೇನು ಮಾಡಬೇಕಾಗುತ್ತೆ, ಡೆಬಿಟನ್ನು ಮಾಡ್ತೀವಿ ಆ್ಯಸ್ ಪರ್ ದಿ ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ. ಸೊ ಕ್ಯಾಶ್ ಕಮ್ಸ್ ಟು ದ ಬಿಸ್ನೆಸ್, ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ದ ಬಿಸ್ನೆಸ್, ಇಟ್ ಮೀನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ಆಲ್ಸೋ ಕಮ್ಸ್ ಟು ದ ಬಿಸ್ನೆಸ್, ಫರ್ನಿಚರ್ ಈಸ್ ಆಲ್ಸೋ ಕಮ್ಸ್ ಟು ದ business. So all these 3 are debited to the journal entry, and these assets are given by the proprietor, or these assets are comes from the capital account. So capital account ಇಂದ ಈ ಎಲ್ಲ ಅಸೆಟ್ ಬಿಸ್ನೆಸ್ಸಿಗೆ ಬಂದಿರೋದ್ರಿಂದ ಸೊ ಗೀವರ್ ಅಕೌಂಟನ್ನು ನಾವೇನು ಮಾಡ್ತೀವಿ, ಕ್ರೆಡಿಟನ್ನು ಮಾಡಬೇಕಾಗಿದೆ. ದಟ್ ಈಸ್ ದ ಕ್ಯಾಪಿಟಲ್ ಅಕೌಂಟ್. ಸೊ ಎಂಟ್ರಿ ಆದಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್, ದಟ್ ಈಸ್ ದ ನರೇಷನನ್ನು ಬರೀಬೇಕಾಗುತ್ತೆ. ಪ್ರತಿ ಜರ್ನಲ್ ಎಂಟ್ರಿಯ ಕೆಳಗಡೆ ನಾವು ನರೇಷನನ್ನು ಬ್ರಾಕೆಟಲ್ಲಿ ಬರೀಬೇಕಾಗುತ್ತೆ. ಬೀಯಿಂಗ್ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್, ಫರ್ನಿಚರ್ ಇಂಟ್ರೊಡ್ಯೂಸ್ಡ್ ಬೈ ದ ಓನರ್ ಅಂತನಾದರೂ ಹಾಕ್ಬೋದು, ಬೈ ದ ಕ್ಯಾಶ್ ಅಂತಲೂ ಹಾಕ್ಬೋದು.
Next, MCQ questions. First one MCQ question. Briefly explanation in journal is called as the narration. ಈಗ ಜಸ್ಟ್ ಹೇಳ್ದೆ ನಿಮಗೆ ನಾನು ಬ್ರೀಫ್ ಎಕ್ಸ್ಪ್ಲನೇಷನ್ನ ನಾವು ಯಾವಾಗಲೂ ಜರ್ನಲ್ ಎಂಟ್ರಿ ಕೆಳಗಡೆ ಬ್ರಾಕೆಟಲ್ಲೇ ಬರೀಬೇಕಾಗುತ್ತೆ. ಸೊ ಅದನ್ನು ನಾವು ನರೇಷನ್ ಅಂತ ಹೇಳ್ತೀವಿ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಇನ್ ಜರ್ನಲ್ ಬುಕ್ ಈಸ್ ಕಾಲ್ಡ್. process of recording the transaction journal book is generally called as the journalizing. That is the C answer. Next, C 3. A journal entry that requires the more than 2 accounts is called. And the journal entry that requires more than 2 accounts is called. ಒಂದು ಜರ್ನಲ್ ಎಂಟ್ರಿಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಅಕೌಂಟ್ಸ್ ಇದ್ದರೆ ನಾವೇನಂತ ಹೇಳ್ತೀವಿ? ಕಾಂಪೌಂಡ್ ಜರ್ನಲ್ ಎಂಟ್ರಿ. ದಟ್ ಈಸ್ ದ ಬಿ ಇಸ್ ದ ರೈಟ್ ಆನ್ಸರ್. Fourth, cash discount allowed to the debtor should be ಡೆಬಿಟೆಡ್ ಟು. ಯಾರಿಗೆ ನಾವು ಡೆಬಿಟ್ ಮಾಡ್ತೀವಿ? ಡಿಸ್ಕೌಂಟ್ ಅಕೌಂಟ್. ಎನಿ ಕ್ಯಾಶ್ ಡಿಸ್ಕೌಂಟಿ ಅಲೋಡ್ ಟು ಎ ಡೆಟಾರ್ಸ್ ಬೈ ಹಸ್ ಈಸ್ ಲಾಸ್ ಟು ದ business, that should be debited to discount account. B is the right answer. Next, goods returned from the supplier should be debited to which account? So supplier account, receiver account ಅಂತ ಹೇಳ್ತೀವಿ. So it is comes under the purchase return. Next is the worksheet. So from this session you had to answer for the following these questions. The first one is the state the steps included in journalizing. Second one, what is the simple journal entry? Give example. Simple entry ಅಂದರೆ ಏನು ಅದನ್ನು ಎಕ್ಸಾಂಪಲ್ ಮೂಲಕ ನೀವು ಬರೀಬೇಕಾಗುತ್ತೆ. ಅದೇ ರೀತಿ ಥರ್ಡ್ ಒನ್ ಕ್ವಶನ್, ವಾಟ್ ಈಸ್ ದ ಕಾಂಪೌಂಡ್ ಜರ್ನಲ್ ಎಂಟ್ರಿ? ಗಿವ್ ಎಕ್ಸಾಂಪಲ್. ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂದರೆ ಏನು ಮತ್ತು ಅದಕ್ಕೆ ಒಂದು ಎಕ್ಸಾಂಪಲನ್ನು ನೀವು ಬರೀಬೇಕಾಗುತ್ತೆ ಎಕ್ಸಾಮಲ್ಲಿ. Next, session outcomes. At the end of the course, student will be able to understand the basic knowledge of the accountancy, understand the knowledge of the maintaining the books of accounts. Next, books for the reference. Accountancy volume first by the B.S. Raman, accountancy volume first by the Kadakol, accountancy volume first by the pre-university education and accountancy Reddy and Appannaya, accountancy by Dr. T.V. Raju and Dr. Sheshamurthy, Sapna publication, NCERT books of CBSE or ICSE. Open source, you may go for the open source software and the website address like ASY, Moose, etc. Thank you very much.